ಎಲ್ಲ ರೈತ ಬಾಂಧವರೇ ನಮಸ್ಕಾರ. ನಾವೀಗ ಇಂಡಿ ತಾಲೂಕಿನ ಮಾರ್ಸನಹಳ್ಳಿ ಗ್ರಾಮದ ಬಾಷಾ ಸಾಬ್ ರಂಜಾನ್ ಸಾಬ್ ಮಂದ್ಯಾವಲಿ ಅವರ ಕಬ್ಬಿನ ಹೊಲದಲ್ಲಿದ್ದೀವಿ. ಅವರು ಈ ಕಬ್ಬಿನ ಬೆಳೆಗೆ ಯಾವ್ಯಾವ ರೀತಿಯ ಔಷಧಿಗಳನ್ನು ಕೊಟ್ಟಾರ, ಎಷ್ಟು ಪ್ರಮಾಣದ ಕೊಟ್ಟಾರ ಅನ್ನೋದು ಮಾಹಿತಿ ಅವರಿಂದ ಕೇಳೋಣ. ನಮಸ್ಕಾರ ರೀ ಬಾಷಾ ಸಾಬ್ ಅವರ. ನಮಸ್ಕಾರ ಸರ್. ಸರ್, ಇದು ಕಬ್ಬಿನ ಬೆಳೆ ಎಷ್ಟು ತಿಂಗಳು ಅದ ರೀ ನಿಮ್ಮದು? ಇದು 6 ತಿಂಗಳ 15 ದಿವಸದಿಂದ ಐತಿ ರೀ. 6 ತಿಂಗಳು 15 ದಿವಸದ ಅದ ಸರ್. ಇದಕ್ಕೆ ಇಲ್ಲಿವರೆಗೆ ಇದಕ್ಕೆ ಏನೇನು ಬೆಳೆಗೆ ಗೊಬ್ಬರ ಏನೇನು ಕೊಟ್ಟಿರಿ, ಯಾವ ರೀತಿ ಕೊಟ್ಟಿರಿ ಸ್ವಲ್ಪ ಮಾಹಿತಿ ಕೊಡಿ ಸರ್. ಸರ್, ನಾವು ಇದಕ್ಕೆ ರೀ ಹಚ್ಚಿದ ಬಳಗ್ರಿ ನ್ಯಾಷನಲ್ ಕಂಪ್ನಿದು ಗುರುವೇಜ್ ಬೂಸ್ಟರ್ ಕಿಟ್ ಕೊಟ್ಟಿರಿ. ಕಿಟ್ ಕೊಟ್ಟಿರಿ ಸರ್. ಹಾಂ, ಆಮೇಲೆ 15 ದಿವಸ ಆದ ಬಳಕ ಸರ್ ಇದಕ್ಕೆ ನಾವು ನ್ಯಾಷನಲ್ ಕಂಪ್ನಿದು ಸ್ಟಿಂಪ್ರೀಜ್ 99 ಸ್ಪ್ರೇ ಮಾಡಿರಿ. ಹಾಂ ರೀ. ಮತ್ತು ನಂತರ ಡಾಕ್ಟರ್ ಭೂಮ್ ಅಂತ ಗೊಬ್ಬರ ಕೊಟ್ಟು ಡಾಕ್ಟರ್ ಭೂಮನು ಗೊಬ್ಬರ ಕೊಟ್ಟಿರಿ. ಹಾಂ ರೀ. ಡಾಕ್ಟರ್ ಭೂಮ್ ಗೊಬ್ಬರ ಒಂದು ಸರ್ತಿ ಕೊಟ್ಟಿರಿ, ಒಂದು ಸ್ಟಿಮ್ರಿಚ್ 99 ಸ್ಪ್ರೇ ಮಾಡಿರಿ, ಮತ್ತು ನೆಡ್ಸರ್ಬೋದು ಬೂಸ್ಟರ್ ಕಿಟ್ನು ನೀರಾಗಿ ಬಿಟ್ಟಿರಿ. ಬಿಟ್ಟು ಬಳಕ ಏನು ಬದಲಾವಣೆ ಆಯ್ತು ನಿಮ್ಮ ಭೂಮಿ ಒಳಗೆ, ಕಬ್ಬಿನ ಬೆಳೆ ಒಳಗೆ? ಸರ್ ನೋಡ್ರಿ, ನಮ್ಗೆ ಜರ ಮಣ್ಣು ಮೆತ್ತಾಗ ಅನ್ಸೈತ್ರಿ ಸರ್. ಕಬ್ಬು ಮೆತ್ತಗದ ರೀ. ಕಬ್ಬು ಮೆತ್ತಾಗ ಐತ್ರಿ, ಕಬ್ಬನು ಜರ ದಪ್ಪ ಐತ್ರಿ ಸರ್. ಹಾಂ, ಮತ್ತು ಗಣಕಿನೂ ರೀ ಉದ್ದ ಬಿಟ್ಟೈತ್ರಿ ಜರ. ಗಣಕಿ ಉದ್ದದ ರೀ. ಹಾಂ ರೀ. ಹಾಂ, ಈಗ ಎಷ್ಟು ಗಣಕಿ ಅದಾವ ಸ್ವಲ್ಪ ಎಣ್ಣೆ ತೋರಿಸಿರಲ್ಲ ಸರ? 1 2 3 4 5 6 7 8 9 10 11 12 13 13 ಗಣಿಕೆ ಅದ ಈಗ 6 ತಿಂಗಳಿಗೆ. ಹಾಂ, 6 ತಿಂಗಳು. ಆಮೇಲೆ ಎಷ್ಟು ಕುಳೆ ಅಥವಾ ಗಡ್ಡಿ ಹೊಡೆದ ಸರ್ ಸ್ವಲ್ಪ ತೋರಿಸಿರಲ್ಲ? 1 2 3 4 5 6 7 8 9 10 11 12 13 14 15 ಗಣಕೆ ಆಗಿ 15ರಿಂದ 14-15 ಗಡ್ಡಿ ಹೊಡೆದದ. ಹಾಂ ರೀ. ಈಗ ಕೆಲವು ಕಡೆ ಗುಳೆ ಹತ್ತಾರ, ಕೆಲವೊಂದು ಕಡೆ ಅಂದ್ರಲ್ಲ ಮರಿ ಹತ್ತಾರ. ಈಗ 14 ಗಡ್ಡಿ ಹೊಡೆದದ ನಿಮ್ಮದು, ಕಡೆ ಗಡ್ಡಿ ಹತ್ತ. ಹೌದಲ್ಲ ಸರ್? ಹಾಂ ರೀ. ಈಗ ಇಷ್ಟು ಪ್ರಮಾಣದಾಗ ಮಳೆ ಇಲ್ಲ. ಮಳೆ ಇಲ್ಲ ಅಂದ್ರೂ ಸರ್ ನಮ್ಮ ನೆಲ ಸ್ವಲ್ಪ ತಂಪು ಹಿಡ್ದೈತ್ರಿ ಸರ್. ಮಳೆ ಇಲ್ಲ ಅಂದ್ರೆ ನೆಲ ತಂಪು ಹಿಡ್ದದ, ಹೌದಿಲ್ಲ ರೀ? ಈಗ ಆರ್ಗ್ಯಾನಿಕ್ದೊಳಗೆ ಅಷ್ಟು ಶಕ್ತಿ ಅದ. ಹಾಂ ರೀ. ಈಗ ಇಲ್ಲ ನಿಮ್ಮ ಪಕ್ಕದ ಹೊಲದಾಗ ಅವರು ಕೆಮಿಕಲ್ ಬಳಸ್ಯಾರ, ಅವ್ರಿಗೆ ನಿಮ್ಗೆ ಏನು ವ್ಯತ್ಯಾಸ ಅದ ಸರ್? ಸರ್, ಅವ್ರದ್ದು ಜರ ಕಬ್ಬ ನೀರಿಗೆ ತಾಳಲಾಗೈತ್ರಿ. ಹಾಂ, ನಮ್ಮ ಜರ ಕಬ್ಬು ಡಾಕ್ಟರ್ ಭೂಮ್ ಗೊಬ್ಬರ ಹಾಕಿದ್ರೊಳಗೆ ನಮ್ಮ ನೆಲನು ತಂಪು ಅನ್ಸದ್ರಿ, ಕಬ್ಬನು ನಮ್ಮ ಜರ ಚಲೋ ಅನ್ಸದ್ರಿ. ಈಗ ಬೂಸ್ಟರ್ ಕಿಟ್ ಮತ್ತು ಡಾಕ್ಟರ್ ಭೂಮ್ ಬಳಸೋದ್ರಿಂದ ಭೂಮಿ ಮೆತ್ತಗನೂ ಆಗ್ಯದ, ನೀರಿನ ಕಂಟ್ರೋಲ್ ಮಾಡ್ಯದ. ಹೆಚ್ಚೆಚ್ಚು ರೈತರು ಬಳಸ್ಬೇಕಂತೀರಿ ನಿಮ್ಮ ಏನೈತ್ರಿ ಸರ್ ನೀವು? ವಿನಂತಿ ಆದ್ರಿ ಸರ್, ಹೆಚ್ಚು ಬಳಸ್ಬೋದ್ರಿ ಸರ್. ಹಾಂ, ಇದು ಗೊಬ್ಬರ ಸಬ್ಸಿಡಿನೂ ಸಿಗ್ತದ. ಸಬ್ಸಿಡಿನೂ ಹೌದು ಸರ. ನೋಡಿ ಸರ್, ಯಾವ ರೀತಿ ಗಡ್ಕಿ ಹೊಡೆದದ, ನೆಲ ಮೆತ್ತಗೆ ಬಂದದ. ಹೆಚ್ಚೆಚ್ಚು ಜನರಿಗೆ ಏನದಲ್ಲ ಜೈವಿಕ ಔಷಧಗಳನ್ನು ಬಳಸಲಿಕ್ಕೆ ನೀವು ಜರ ಪ್ರಚಾರ ಮಾಡಿರಿ. ಹಾಂ ರೀ ಸರ್. ಹಾಂ, ನಮಸ್ಕಾರ ಸರ್. ಧನ್ಯವಾದ.